ಅಪಘಾತದಲ್ಲಿ ಮೃತಪಟ್ಟ ಯುವತಿ ನವೀನ್ ಸಾವಿನ ಬಗ್ಗೆ ಅನುಮಾನಗಳು ಸೃಷ್ಟಿಯಾಗಿದ್ದು, ಕೊಲೆಗೈದು ಅಪಘಾತವೆಂದು ಬಿಂಬಿಸಿದ್ದಾರೆ ಎಂದು ಮೃತ ಯುವತಿಯರ ಪೋಷಕರು ಆರೋಪಿಸಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಆಗಸ್ಟ್ 2ರಂದು ಕೊಮ್ಮರಹಳ್ಳಿ ಬಳಿ ನಡೆದಿದ್ದಂತಹ ಕಾರು ಅಪಘಾತದಲ್ಲಿ ಮೊನ್ನೆಮಡು ಗ್ರಾಮದ ನವೀನ್ 90 ವರ್ಷದ ನವೀನ್ ಮೃತಪಟ್ಟಿದ್ದು, ಮೃತ ಯುವತಿಯ ಕುಟುಂಬಸ್ಥರಿಂದ ಯುವತಿಯ ಸ್ನೇಹಿತರ ವಿರುದ್ಧ ದೂರು ನೀಡಿದ್ದಾರೆ. ಮಂಡ್ಯ ನಗರದ ಪಿಜಿಯಲ್ಲಿ ವಾಸವಿದ್ದಂಥ ಮೃತ ನವೀನ್ ಅವರು ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗಸ್ಟ್ 2ರ ಸಂಜೆ ಮನೆಗೆ ಹೋಗುವುದಾಗಿ ಪಿಜಿ ಮಾಲೀಕರಿಗೆ ತಿಳಿಸಿ ಸ್ನೇಹಿತರಾದ ಅಶ್ವಿನ್, ವಿಷ್ಣು, ಶಿವಕುಮಾರ್ ಜೊತೆ ನವೀನ್ ತೆರಳಿದ್ದ. ಕೊಮ್ಮೇರಹಳ್ಳಿ ಬಳಿ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕಾರ್ ಪಲ್ಟಿಯಾಗಿ ನವೀನ್ ಅವರು ಮೃತಪಟ್ಟಿದ್ರು. ಮೃತ ನವೀನ್ ಸ್ನೇಹಿತರ ಹುಟ್ಟುಹಬ್ಬಕ್ಕೆ ಆಚರಣೆ ನೆಪದಲ್ಲಿ ಆಕೆಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ನಡೆಸಿದ್ದು, ನವೀನ್ ಒಪ್ಪದಿದ್ದಾಗ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೈದಿದ್ದಾರೆ ಎಂದು ಆಕೆಯ ಪೋಷಕರು ಆರೋಪಿಸಿದ್ದಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, ಹುಡುಗರು ಈಗ ಅಶ್ವಿನಿ ಮತ್ತು ವಿಷ್ಣು, ಶಿವಕುಮಾರ್ ಅಂತ ಇದು ಮಾಡಿದ್ರಲ್ವಾ. ವಿಷ್ಣು ಮತ್ತು ಹುಡುಗಿ ಅಶ್ವಿನಿ ಲವರ್ಸ್ ಅಂತೆ. ಅವ್ರ ಕೆಲಸ ಏನು ಅಂತಂದರೆ ಕ್ಯಾತ್ನಳ್ಳಿದೊಂದು ಹುಡುಗಿ ಬಂದಿತ್ತು. ಆ ಹುಡುಗಿದು ಏನು ಕೆಲಸ ಅಂದರೆ ಯಾರನ್ನಾರು ಬೇರೆಯವ್ರಿಗೆ ಸೆಟ್ ಮಾಡಿಕೊಡೋದು. ಈ ಹುಡುಗಿ ಫುಲ್ ಗರೀಬ್ ಹುಡುಗಿ, ಏನು ಒಂದು ಕುಂಟೆನೂ ಜಮೀನಿಲ್ಲ, ಸಖತ್ ಬಡವ್ರ ಹುಡುಗಿ. ಇಲ್ಲಿ ಇದ್ರಲ್ವಾ, ಆ ಹುಡುಗಿ ಅಷ್ಟೇ ಗರೀಬಿ ಹುಡುಗಿ, ಆದರೂ ಒಳ್ಳೆ ಹುಡುಗಿ. ಅದಕ್ಕೇನು ಇಷ್ಟೊಂದು ಜನ ಎಲ್ಲ 106 ಜನ ಬಂದಿರೋದು ಹಳ್ಳಿಯಿಂದ. ಆ ಹುಡುಗಿನ ಇವರು ಟ್ರ್ಯಾಪ್ ಮಾಡ್ಕೊಂಡು ಬಲವಂತವಾಗಿ ಕರ್ಕೊಯ್ದು. ಅದು ಆ ಹುಡುಗಿ 5:10 ಹೋದಾಗ ಅವಳು ಕರೆನ್ಸಿನೂ ಇರಲಿಲ್ಲ ಅವಳ ಹತ್ರ. ಇವಳೇ 12 ಸಲ ಫೋನ್ ಮಾಡಿದ್ದಾಳೆ ಅಶ್ವಿನಿ ಅನ್ನೋ ಹುಡುಗಿ. ಸರ್, ಇನ್ನೇನಿಲ್ಲ, ಹಿಂಗೆ ಮಾಡೋರಿಗೆ ಡಿ.ಕೆ. ಶಿವಕುಮಾರ್ ಅವರು ನಾನು ಇತಿಹಾಸನ ಓದಲ್ಲ, ಇತಿಹಾಸ ನಿರ್ಮಿಸ್ತೀನಿ ಅಂತಾರೆ. ಇಂಥವ್ರಿಗೆಲ್ಲ ಗುಂಡಾಕಿಸ್ಬೇಕು ರಕ್ಷಣಾ ಇಲಾಖೆಯಿಂದ. ಸರ್, ಇವರು ಬಲವಂತ ಮಾಡೋಕ್ಕೆ ಹೋಗವ್ರೆ. ಹುಡುಗಿ ಒಪ್ಪಿಲ್ಲ, ಸತ್ತಿದ್ದಾಳೆ ಸರ್. ಅಲ್ಲಿಂದ ಇವರು ನಾಟಕ ಆಡವ್ರೆ. ಸಾಯಂಕಾಲ 7 ಗಂಟೆಯಿಂದ ಇಲ್ಲಿಗೆ ತಂದದ್ದು 12 ಗಂಟೆ, 5 ಅವರಲ್ಲಿ ನಾಟಕ ಆಡವ್ರೆ. ಹಿಂಗೆ ಆಗಿದೆ ಅಂತ ತೋರಿಸೋದಕ್ಕೆ. ಹುಡುಗಿ ಸತ್ತೋಗಿದೆ. ಇವ್ರಿಗೂ ಗಾಬರಿಯಾಗಿ ಏನು ಮಾಡೋದಪ್ಪ ಅಂದಾಗ ಗಾಡಿ ಹೊಡೆದೇನಂಗೆ ತೋರಿಸ್ಕೊಂಡವ್ರೆ. ಮೊದಲೇ ಸಾಯಿಸ್ಬಿಟ್ಟು ಇವ್ರು ಅಪಘಾತ ಅಂತ ತೋರಿಸ್ತಾ ಇರೋದು. ಸರ್, ಇವಾಗ ಅದೇ FIR ಇದು ಮಾಡಿದ್ರು. SP ಮೇಡಮ್ ಹೇಳಿದ್ರು, DYSP ಬಂದು ಇಲ್ಲೆಲ್ಲ FIR ಎಲ್ಲ ಮಾಡಿಸಿದ್ರು. ಇವಾಗ ಅಲ್ಲಿಂದ ಡೆಡ್ ಬಾಡಿ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಹುಡುಗಿ ನವೀನ ಅಂತ ನಮ್ಮ PGನಲ್ಲಿ ಆಲೇ 9 ತಿಂಗಳಿಂದ ಇದ್ಲು ಸರ್. ಅವಳು ಅಂಗಡಿಗೆ ಹೋಗಿ ಬತ್ತಿದ್ಲು. ನಿನ್ನೆ 5ವರೆಗೆ ಡ್ಯೂಟಿಗೆ ಹೋಗಿ ಅಲ್ಲಿಂದ ಬಂದು ಮನೇಲಿ ಊಟ ಮಾಡಿ 5 ಗಂಟೆ ತನಕ ಮಲಗಿದ್ಲು ಸರ್. ಈ ಅಶ್ವಿನಿಯನ್ನು ಹುಡುಗಿ ಫೋನ್ ಮಾಡಿ ಒಂದು 14 ಫೋನ್ ಮಾಡೋದೆ. ಈ ಕಡೆಯಿಂದ ಮಾಡೋಕೆ ಅವಳ ಹತ್ರ ಕರೆನ್ಸಿ ಇರಲಿಲ್ಲ ಸರ್. ಅವಳೇನು ಮಾಡೋಳೆ, ಕರ್ಕೊಂಡು ನರಸಿಂಹಸ್ವಾಮಿ ಬೆಟ್ಟದ ರೋಡು ಕರ್ಕೊಂಡೋಗಿ 2 ಹುಡುಗರನ್ನ ಆ ಹುಡುಗಿನ ಮಾಡಿ ಸಾಯಿಸೋರೆ ಸರ್. ಅದಕ್ಕೆ ನಮಗೆ ನ್ಯಾಯ ಕೊಡಬೇಕು. ಇನ್ನು ಮುಂದೆ ಯಾವ ಹೆಣ್ಮಕ್ಳು PGಲಿ ಇರಿಸ್ಕೋಕ್ಕೂ ನಮಗೆ ಭಯ ಆಯ್ತದೆ. ದಯವಿಟ್ಟು ನೀವು ಇದನ್ನು ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ನಾನು ಕೇಳ್ಕೊತಾವ್ನಿ ಸರ್. ಹುಡುಗರು ಒಬ್ರು ಗುತ್ತಲವನು, ಒಬ್ಬ ಸಂತೆ ಮಾಡಿದವನು ಸರ್. ನವೀನ ಅಶ್ವಿನಿ ಅನ್ನೋ ಹುಡುಗಿನೂ ಸಂತೆ ಮಾಡೋದು ಸರ್. ಬಲವಂತಲ್ಲಿ ಕರ್ಕೋಗಿರೋದು. ಅವಳು ಮನೇಲಿ ಊಟ ಮಾಡಿ ಮಲಗಿದ್ಲು, ನಾನು ನಾಳೆ ಊರಿಗೆ ಹೋಗ್ತೀನಿ ಅಂತ. ಅವ್ರು ಫೋನ್ ಮಾಡಾದ್ಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬನ್ನಿ ನೀವು ಅಂದ್ಬಿಟ್ಟು ಅಲ್ಲಿಂದ ಸ್ಕೂಟ್ರಲ್ಲಿ ಕರ್ಕೊಂಡು ಗುತ್ಲಿಗೆ ಹೋಗಿ ಗುತ್ಲಿಂದ ಕಾರಲ್ಲಿ ಆ ಹುಡುಗಿನ ಹತ್ತಿಸ್ಕೊಂಡು ಹೋಗೋರೆ ಸರ್. ಅದಕ್ಕೆ ನಮಗೆ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅಂತ ನಾವು ಕೇಳ್ತಾವಿ. ನಮ್ಮ PGಲೇ ಇರೋದು ಸರ್. ನಮ್ಮ PGಲಿ 9 ತಿಂಗಳಿಂದ ಇದ್ಲು ಸರ್. ಇಲ್ಲ ಸರ್, ಇದು ಇವತ್ತೇ ಫಸ್ಟು ನಮ್ಮ PG ಹೆಣ್ಮಕ್ಳಲ್ಲಿ ಆಗಿರೋದು ಸರ್. ಇಲ್ಲ PG ತಾವು ಬಂದರೆ ನಮ್ಮ ನೋಡ್ತಾರೆ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಹತ್ತಿಸ್ಕೊಂಡು ಹೋಗೋರೆ ಸರ್. ಈ ಹುಡುಗಿ ಊರಿಗೆ ಹೋಗ್ತೀನಿ ಅಂತ ನನ್ನ ಜೊತೆ ಹೇಳ್ಬಿಟ್ಟು ಹೋದದ್ದು. ಆಮೇಲೆ 10ವರೆಗೆ ಪೊಲೀಸ್ನವರು ನಮ್ಮ ಮನೆ ಹತ್ರ ಬಂದರು. PGಲಿ ನವೀನ ಅಂತ ಹುಡುಗಿ ಇತ್ತಂತ ಅಂತ. ಆಮೇಲೆ ನಾವೆಲ್ಲ ಆಸ್ಪತ್ರೆ ಹತ್ರ ಹೋದೋ. ನಮ್ಮ PGಗೆ ಸೇರಿಸಿದ್ರಲ್ಲ ಅಣ್ಣಯ್ಯಪ್ಪ ಅಂತ, ಅವರು ಮಲ್ಲಿಗೆರೆಯವರು, ಅವರು ಬಂದು ಕರ್ಕೊಂಡೋದ್ರು. ಅದೇ ನಮ್ಮ ಮನೇಲಿ ಇದ್ದರು PGಲಿ. ಅಲ್ಲಿ ಎಣ ತಂದು ದೊಡ್ಡ ಆಸ್ಪತ್ರೆಗೆ ಹಾಕಿದ್ರು ಸರ್. ನಮ್ಮ ಮನೆಗೆ ಬರುವತ್ತಿಗೆ ಆಕ್ಸಿಡೆಂಟ್ ಥರ ಕಾರ್ ಮುಂದೆ ಒಂದು ಸ್ವಲ್ಪ ಜಿಜ್ಜಿದಂಗೆ ಮಾಡವ್ರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.